ದ್ವಿತೀಯ PUC ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 2025 ಮತ್ತು 26ನೇ ಸಾಲಿನ ಸೆಕೆಂಡ್ PUC ಪ್ರಿಪ್ರೇಟರಿ ಎಕ್ಸಾಮಿನೇಷನ್ನ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮೊದಲಿಗೆ ಮೊದಲ ಪ್ರಶ್ನೆಯನ್ನು ನೋಡೋಣ. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಜೆಂಟಲ್ ಆ್ಯಂಡ್ ಲವಿಂಗ್ ಬ್ಲ್ಯಾಕ್ ಬೋರ್ಡ್ ಅಂತ ಕೇಳಲಾಗಿದೆ. ಸೊ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತಕ್ಕಂತಹ ಪದ್ಯದಲ್ಲಿ ಜೆಂಟಲ್ ಮತ್ತು ಲವಿಂಗ್ ಬ್ಲ್ಯಾಕ್ ಬೋರ್ಡ್ ಎಂದು ಯಾರನ್ನ ಇಲ್ಲಿ ವರ್ಣಿಸಲಾಗಿದೆ ಅಂದರೆ ನೈಟ್ ಅಂದರೆ ರಾತ್ರಿಯನ್ನು ವರ್ಣಿಸಲಾಗಿದೆ. ಇನ್ನು ಎರಡನೆಯ ಒಂದು ಪ್ರಶ್ನೆ ತೆಗೆದುಕೊಂಡಾಗ ಮ್ಯಾಚ್ ದ ಪರ್ಟಿಕ್ಯುಲರ್ಸ್ ಇನ್ ಕಾಲಮ್ ವಿತ್ ದ ಅಮೌಂಟ್ ಇನ್ ಕಾಲಮ್ B ಅಂತ ಹೇಳಲಾಗಿದೆ. ಸೊ ಮೊದಲನೇ ಉತ್ತರ ನೋಡೋಣ. ದ ಫ್ರೆಂಚ್ ಗೌರ್ಮೆಂಟ್ ಕೋಟೆಡ್ ದ ಅಮೌಂಟ್ 16,000 francs. ದ ಇಟಾಲಿಯನ್ ಕಿಂಗ್ ಕೋಟೆಡ್ ದ ಅಮೌಂಟ್ 12,000 francs. And third one, the pension fixed is 600 francs. So the answer A is correct here. ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಈ ಮೂರನೆಯ ಪ್ರಶ್ನೆ ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ಇನ್ಕರೆಕ್ಟ್. ಅವರು ಕೇಳಿರೋದು ಇನ್ಕರೆಕ್ಟ್ ಅಂತ ಹೇಳಿ. ವಿತ್ ಅ ರೆಫರೆನ್ಸ್ ಟು ದ ಪೋಯಮ್ ಆನ್ ಚಿಲ್ಡ್ರನಲ್ಲಿ ಯಾವುದು ಇನ್ಕರೆಕ್ಟ್ ಆಗಿದೆ, ಸರಿಯಾಗಿಲ್ಲ ಅಂತ ಕೇಳಲಾಗಿದೆ. ಪೇರೆಂಟ್ಸ್ ಮೇ ಹೌಸ್ ದ ಸೋಲ್ಸ್ ಆಫ್ ಚಿಲ್ಡ್ರನ್ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಉತ್ತರವಾಗಿದೆ. ಇನ್ನು ನಾಲ್ಕನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ. ದ ಪೀಸ್ ಬಿಟ್ವೀನ್ ಡೋನಾ ಲಾರಾ ಆ್ಯಂಡ್ ಡಾನ್ ಗೊನ್ಜಾಲೋ ಈಸ್ ಮೇಡ್ ಬೈ ಅ ಪಿಂಚ್ ಆಫ್ ಸ್ನಫ್ ಅನ್ನುವಂಥದ್ದು ಡೋನಾ ಲಾರಾ ಮತ್ತು ಡಾನ್ ಗೊನ್ಜಾಲೋ ಮಧ್ಯದಲ್ಲಿ ಶಾಂತಿಯನ್ನು, ನೆಮ್ಮದಿಯನ್ನು ಏರ್ಪಡಿಸಿರ್ತಕ್ಕಂಥದ್ದು. ಇನ್ನು ಐದನೆಯ ಪ್ರಶ್ನೆಗೆ ಬಂದಾಗ ತಮ್ಮನ್ನ ಇನಿಷಿಯಲಿ ಹ್ಯಾಡ್ 10 acres ಆಫ್ ವೆಟ್ ಲ್ಯಾಂಡ್ ಇನ್ ಗಾರ್ಡನ್. ಸೊ ಈಗ ಏಳನೆಯ ಪ್ರಶ್ನೆಯನ್ನು ನೋಡೋಣ. ಜಾರ್ಜ್ ಮಿಕೇಶ್ ಮೆಟ್ ಅ ಡೀರ್ ಆಟ್ ನರಾ ಹೂ ಬೋಡ್ ಟು ಹೇಮ್ ಡೀಫ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ನಾವು ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ. ಎಂಟನೆಯ ಪ್ರಶ್ನೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಫ್ರಾಮ್ ದ ಲೆಸನ್ ದಟ್ ವೋಟರ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋಸ್. ಇಲ್ಲಿ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಮಾರ್ಕಸ್ ಐಬಿ ಹ್ಯಾಡ್ ಜಾಯಿಂಡ್ ಪೊಲಿಟಿಕ್ಸ್. ಇದಕ್ಕೆ ರೀಸನ್ ಕೊಟ್ಟಿದ್ದಾರೆ ಅವರು. ದ ವಿಲೇಜರ್ಸ್ ಆಫ್ ಒಮೋಫಿಯಾ ಪೋರ್ಸ್ಡ್ ಹಿಮ್ ಟು ಜಾಯಿನ್ ಪೊಲಿಟಿಕ್ಸ್ ಅಂತ ಇದೆ. ಅದು ಸರಿಯಾಗಿರ್ತಕ್ಕಂಥದ್ದು ಸ್ಟೇಟ್ಮೆಂಟ್ ಮಾತ್ರ, ರೀಸನ್ ಸರಿಯಾಗಿಲ್ಲ. ಸೊ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರವಾಗಿದೆ. ಇನ್ನು ನಾವು ಒಂಬತ್ತನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ರೈಡಿಂಗ್ ಅ ಬೈಸಿಕಲ್ ಈಸ್ ಲೈಕ್ ಫ್ಲೈಯಿಂಗ್ ಆ್ಯನ್ ಏರೋಪ್ಲೇನ್ ಫಾರ್ ವುಮನ್ ಅಕಾರ್ಡಿಂಗ್ ಟು ಕಣ್ಣಮ್ಮಲ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ಯಾವುದು ಅಂದರೆ ಬಿ ಆಗಿರುತ್ತೆ. ಅಕಾರ್ಡಿಂಗ್ ಟು ದ ಪೋಯಮ್ ವಾಟರ್ ಈಸ್ ವಿಟ್ನೆಸ್ ಟು ಸೆಂಚುರೀಸ್ ಆಫ್ ಸೋಷಿಯಲ್ ಇನ್ಜಸ್ಟಿಸ್. ಸರಿಯಾದ ಉತ್ತರ ವಾಟರ್. ಇನ್ನು 11ನೆಯ ಪ್ರಶ್ನೆ ಆಗಿರ್ತಕ್ಕಂಥದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ದ ಫಸ್ಟ್ ಒನ್ ಈಸ್ ವಾಸ್ ಕಮಿಟೆಡ್. ಆಮೇಲೆ ಎರಡನೇದು ವಾಸ್ ಸೆಂಟೆನ್ಸ್ಡ್. ಮೂರನೇದು ವಾಸ್ ಆಸ್ಕ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರಾಕೆಟ್ಸ್. ದ ಫಸ್ಟ್ ಒನ್ ಈಸ್ ಗೋ ಫಾರ್ ಎ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರಾಕೆಟ್ಸ್. ಮೊದಲನೇದು ಗೋ ಇನ್ ಫಾರ್ ಅಂತ ಆಗುತ್ತೆ. ಎರಡನೇದು ಕಟ್ ಡೌನ್ ಆನ್ ಅಂತ ಆಗುತ್ತೆ. ಇನ್ನು 13ನೇ ಪ್ರಶ್ನೆಗೆ ಉತ್ತರ ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನು ನೋಡೋಣ. ಇಲ್ಲಿ ಶಿ ಅಂತಂದರೆ ಶಿ ಅಂದಾಗ ನೀವು ಚೈತ್ರ ಅಂತ ಬರಿಬೇಕು. ಈಟ್ ಅಂತ ಅಂದಾಗ ನೀವು ಕೋಕೋ ಅಂತ ಬರಿಬೇಕು. ಹರ್ ಅಂತ ಅಂದಾಗ ಚೈತ್ರಾಸ್ ಅಂತ ಬರಿಬೇಕು. ಆಮೇಲೆ ಹಿ ಅಂತ ಬರೆದಾಗ ಮಂಜುನಾಥ್ ಅಂತ ಬರಿಬೇಕು. ದೆಮ್ಸೆಲ್ವ್ಸ್ ಅಂತ ಬರೆದಾಗ ಪ್ಲೇಯರ್ಸ್ ಅಂತ ಉತ್ತರವನ್ನು ಬರೆಯಬೇಕಾಗತ್ತೆ. ಸೊ ಇನ್ನು ಎರಡನೇ ಪ್ರಶ್ನೆ. ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್ ಕ್ವಶನ್ ಇನ್ 1 or 2 ಸೆಂಟೆನ್ಸಸ್ ವರ್ಡ್ ಆರ್ ಪೇಜಸ್ ಅಂತ ಹೇಳಲಾಗಿದೆ. ಹೂ ಆರ್ ಕಂಪೇರ್ಡ್ ಟು ಅಸ್ ನೋವಿಡಮ್ ಅಂತಂದರೆ ಜೂಲಿಯಟ್. ಕ್ರೋಸ್ ರೆಸ್ಪೆಕ್ಟಿವ್ಲಿ ಹರ್ ಫೆಲೋ ಡ್ಯಾನ್ಸರ್ಸ್. ಅಕಾರ್ಡಿಂಗ್ ಟು ಪ್ರೊಪೆಟ್ ಇನ್ ಆನ್ ಚಿಲ್ಡ್ರನ್ ಹೂ ಬೆಂಡ್ಸ್ ದ ಬೋ ಆ್ಯಂಡ್ ವೈ. The god bends the bow because
ಆ್ಯರೋಸ್ ಗೋ ಸ್ವಿಫ್ಟ್ ಅಂತ ಹೇಳಿದ್ರೆ ಅದು ಸ್ವಿಫ್ಟ್ ಆ್ಯರೋಸ್ ಅಂತ ಉತ್ತರ ಬರುತ್ತೆ. ನೇಮ್ ದ 2 ಪಾಪ್ಯುಲರ್ ಕೋರ್ಸಸ್ ಇನ್ ಅರ್ತ್ ಯೂನಿವರ್ಸಿಟಿ ಆ್ಯಸ್ ಮೆನ್ಷನ್ಡ್ ಬೈ ವಂದನಾ ಶಿವ, ಗಾಂಧಿ ಆ್ಯಂಡ್ ಗ್ಲೋಬಲೈಜೇಷನ್ ಅನ್ನುವಂಥದ್ದು. ಇನ್ನೊಂದಿದೆ. ಇನ್ನು ಎರಡನೇದು ವಿಚ್ ಈಸ್ ದ ಮೈಟಿ ಮೂಮೆಂಟ್ ಅಂದರೆ ಗೆಟಿಂಗ್ ವಾಟರ್ ಇಸ್ ದ ಮೈಟಿ ಮೂಮೆಂಟ್. ಆ್ಯಂಡ್ ವೇರ್ ಡಿಡ್ ಇಟ್ ಹ್ಯಾಪನ್ ಅಂತಂದರೆ ಚಡಾರ್ ಟ್ಯಾಂಕ್ ಅಂತ ಕರಿತೀವಿ, ಅಲ್ಲಿ ಆಗಿರ್ತಕ್ಕಂಥ ಪ್ರಕ್ರಿಯೆ ಇದು. ಇಲ್ಲಿ ಮೊದಲನೇ ಉತ್ತರ ಬಂದುಬಿಟ್ಟು ಮೇರಿಲ್ಯಾಂಡ್, ಎರಡನೇ ಉತ್ತರ ಬಂದುಬಿಟ್ಟು 19 ಸೆಪ್ಟೆಂಬರ್ 1965, ಆ್ಯಂಡ್ ಥರ್ಡ್ ಉತ್ತರ ಬಂದುಬಿಟ್ಟು MS ಇನ್ ಇಂಜಿನಿಯರಿಂಗ್, ನಾಲ್ಕನೇ ಉತ್ತರ ಬಂದುಬಿಟ್ಟು 195 ಡೇಸ್, ಐದನೇ ಉತ್ತರ ಬಂದುಬಿಟ್ಟು ಬೇರಿ ವಿಲ್ಮೋರ್, ಆಮೇಲೆ F ಉತ್ತರ ಬಂದುಬಿಟ್ಟು ಕಲ್ಪನಾ ಚಾವ್ಲಾ, G ಬಂದುಬಿಟ್ಟು ಇನ್ಕಂಪ್ಲೀಟ್, H ಬಂದುಬಿಟ್ಟು ರೋಬೋಟಿಕ್ಸ್ ISS ಆಪರೇಷನ್ಸ್, ಆ್ಯಂಡ್ ವಾಟ್ ವಾಸ್ ದ ಸುನಿತಾ ವಿಲಿಯಮ್ಸ್ ಚೈಲ್ಡ್ಹುಡ್ ಡ್ರೀಮ್ ಅಂತಂದರೆ ವೆಟರ್ನರಿ ಡಾಕ್ಟರ್. ಸೊ ಇನ್ನುಳಿದ ಉತ್ತರಗಳನ್ನು ನೋಡ್ತಾ ಇದ್ದೇವೆ. ಹೂ ಆರ್ ಸ್ಪೀಕರ್ಸ್ ಆಫ್ ದ ಪೋಯಮ್ ಬ್ಯಾಂಗಲ್ ಸೆಲ್ಲರ್ಸ್ ರೇನ್ಬೋ, ಇದೇ ಉತ್ತರ ಏನಪ್ಪ ಅಂದರೆ ಬ್ಯಾಂಗಲ್ಸ್. ಮೂರನೇದು ಸಹಿತ ಬ್ಯಾಂಗಲ್ಸ್, ನಾಲ್ಕನೇದು ಟೆಂಪಲ್ ಫೇರ್, ಐದನೇದು ಮ್ಯಾಡನ್ಸ್ ರಿಸ್ಟ್, ಆರನೇದು ಫ್ರೂಟಿಫುಲ್, ಏಳನೇದು ಸ್ಟ್ರೀಮ್, ಎಂಟನೇದು ಉತ್ತರ ಇಲ್ಲಿದೆ. 8th ಒನ್ ಜರ್ನಿ ಆ್ಯಡ್ ಥ್ರೂ ಲೈಫ್ ಮಿಡ್ವೇ ಅಂಥೇಳಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ರೇಡಿಯಂಟ್ ಆಗಿರುತ್ತೆ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಳಿ. ಇನ್ನು ರೀರೈಟ್ ಆ್ಯಸ್ ಡೈರೆಕ್ಟೆಡ್, ನೀಶಾ ಈಸ್ ಯೂಸ್ ಟು ಕಮ್ ಟು ಕಾಲೇಜ್ ಬೈ ಬಸ್, ಇಲ್ಲಿ ಪ್ರಿಪೋಸಿಷನ್ ಸರಿಯಾಗಿರ್ತಕ್ಕಂಥದ್ದು ಬೈ ಇದೆ. ಆಮೇಲೆ ಸರಿಯಾಗಿರ್ತಕ್ಕಂಥ ಸಿಗ್ಮೆಂಟ್ ಜೋಡಿಸುವಂಥದ್ದೇನಿದೆ, ದ ಕ್ಯಾಟ್ಸ್ ವರ್ ಫಸ್ಟ್ ಡೊಮೆಸ್ಟಿಕೇಟೆಡ್ ಬೈ ಆನ್ಸಿಯಂಟ್ ಈಜಿಪ್ಟಿಯನ್ಸ್ ಅಂತ ಬರುತ್ತೆ. ಇನ್ನು ಒನ್ ಆಫ್ ಮೈ ಫ್ರೆಂಡ್ಸ್ ಲಿವ್ಸ್ ಇನ್ ಮೈಸೂರು ಆ್ಯಂಡ್ ಹೀ ಸ್ಟುಡ್ ಇನ್ ಕ್ಯೂ ಟು ರಿಸರ್ವ್ ದ ಟಿಕೆಟ್ಸ್ ಎಸ್ಟರ್ಡೇ. ಸೊ ನೆಕ್ಸ್ಟ್ ನೋಡಿಬಿಟ್ಟು ಬಿ ಬಂದುಬಿಟ್ಟು ಮೊದಲನೇದಾಗಿ ಆಫ್ಟರ್, ಎರಡನೇದು ಆ್ಯಸ್ದು, ಮೂರನೇದು ಬಟ್, ನಾಲ್ಕನೇದು ಆ್ಯಸ್ ಅಂತ ಬರುತ್ತೆ. ಆಮೇಲೆ 32 ಎದಲ್ಲಿ ಮೊದಲನೇ ಉತ್ತರ ಡಿಡ್ ನಾಟ್ ಶಿ ಬರುತ್ತೆ ಅಥವಾ ಡಿಡಂಟ್ ಶಿ. ಆಮೇಲೆ ಎರಡನೇ ಉತ್ತರ ಏನು ಬರುತ್ತೆ, ಹೌ ಡಿಡ್ ಶಿವ ಸಿಂಗ್ ದ ಸಾಂಗ್ ಅಂತ ಬರುತ್ತೆ. ಜಸ್ಟಿಫೈ ದ ಸೆಂಟೆನ್ಸ್, ವೈ ಡಿಡ್ ಯು ಲೀವ್ ಅರ್ಲಿ. ಇನ್ನು ಎರಡನೇದು ಸಂಗೀತ ರಿಸೆಂಬಲ್ಸ್ ಹರ್ ಸಿಸ್ಟರ್ ಅಂತ ಬರಬೇಕು. ಇನ್ನು 2 ಅಂಕದ ಪ್ರಶ್ನೆ ತುಂಗಭದ್ರಾ ಅಂತ ಬರೀಬೇಕು. ಎರಡನೇದು ಆಂಧ್ರ ಪ್ರದೇಶ, ಮೂರನೇದು ಕೃಷ್ಣ, ನಾಲ್ಕನೇದು ಮುರುಖಂಡ ಅಂತಕ್ಕಂಥದ್ದು ಬರುತ್ತೆ, ಅದನ್ನು ಬರಿಬೇಕಾಗತ್ತೆ. ಆಮೇಲೆ ರಿಪೋರ್ಟೆಡ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಅಂತ ಇದೆ. ಇಲ್ಲಿ ವೆಜಿಟೇಬಲ್ ವೆಂಡರ್ ಟೋಲ್ಡ್ ಸೀತಾ ದ್ಯಾಟ್ he had various vegetables. Sita asked if they were fresh enough. A vegetable vendor asked why she asked such a question. Sita replied that she and the other carrot and beans weren't fresh, and the vendor denied and said that he had brought them only that morning. ಸೊ ಇನ್ನು 35ನೇ ಪ್ರಶ್ನೆ ಬಂದುಬಿಟ್ಟು ಇಲ್ಲಿದೆ, ಮೇ ಐ ನೋ ಹೌ ಫಾರ್ ದ ಕುವೆಂಪು ಫ್ರಾಮ್ ಹಿಯರ್, ಕುವೆಂಪು ನಗರ. ಸೊ ಇಟ್ ಈಸ್ 2 kilometers ಫ್ರಾಮ್ ಹಿಯರ್. ಸ್ಟ್ರೇಂಜರ್, ಕ್ಯಾನ್ ಯು ಡ್ರಾಪ್ ಮೀ ದೇರ್? ಎಸ್ ಐ ಕ್ಯಾನ್. ಆ್ಯಂಡ್ ಆಟೋ ಡ್ರೈವರ್ ಗಿವಿಂಗ್ ಇನ್ಫಾರ್ಮೇಷನ್, ಇಟ್ ಟೇಕ್ಸ್ 5 minutes. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.